ನಿಂಗೆ ಒಂದು ಮಾತು ಹೇಳ್ತೀನಿ. ನೀನು ಅಕ್ಕಗರ ನೀನು ತಂಗಿಗರ ಯಾವ ಕರೆದಿರ್ಬೇಕು ಅವ್ರಿಗೆ ಕಳಿಸಿ ಅದಕ್ಕೆ ಬಂದಿದೆ ಮಾತು ಹೇಳ್ತೀನಿ. ನೀನು ಹೆಚ್ಚಿಗೆ ಕಳಿಸಿದ ಮನೆ ಯಾವ ಬೆಲೆ ಅದಕ್ಕೆ ಒಂದು ಮಾತಾಡ್ತೀನಿ. ಯಾಕೆ ಹಿಂಗ್ ಮಾತಾಡ್ತಾನೆ ಯಾರಿಗೂ ಏನೋ ಕೈ ಏನಂದಿ ಏನೋ ಅವ ಹಾಡಾಗ ಏನಂದಿದ್ದಿ ಯಾವ ಮಗನ ಮುಕ್ಕೊಂಡಿದ್ದ ಆ ಹಾಡಾಗ ಯಾವ ಮಗನ ಮುಕ್ಕೊಂಡಿದ್ದೆ ಮಾವನ ಯಾಕಂದ್ರೆ ಕೈಯಲ್ಲ ಲಕ್ಷ್ಮಿ ತಂಗಿ ಅಂದ್ರೆ ಮಾಳು ಅಣ್ಣ ಆಗ್ತಿದೆ. ಲಕ್ಷ್ಮಿ ಅತ್ತೆ ಏ ಕ್ವಶನ್ ಅದಕ್ಕೆ ಮಾಳು ಅತ್ತೆ ಕ್ವಶನ್ ಕಾಲದುರ್ಗಿ ಲಕ್ಷ್ಮಿ ಕೈಯಾಗ ಸಿಕ್ಕು ಮಾಳು ಹೋಗಬ್ಯಾಡ
ಯಾಕೆ ಹಾಡಬೇಕಾಗ್ಯದ ವಾದಿ ಯಾಕೆ ಹಾಡಬೇಕಾಗ್ಯದ ವಾದಿ ಇವತ್ತಿನ ದಿವಸ ಬಾಬಾನವರದವರನ್ನ ಬಹಳ ದೊಡ್ಡವರೈತೆ ಬಹಳ ದೊಡ್ಡ ಕಿಮ್ಮತ್ತ ಕೊಟ್ಟು ಪ್ರಶ್ನೆ ಸಂದ್ರೆ ಜನಪದ ಹಾಡಿದ ಎಲ್ಲಿಯೋ ನಾವು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿದೀವಿ ಅವ್ರ ಬಹಳ ವೇರ್ ಮಾಡಿ ಮಾತಾಡಿ ಬಹಳ ಜಿಗಿದಾಡಿ ಬಹಳ ಹಾಡಾಡಿ ಅದಕ್ಕೆ ಮಹಾತ್ಮರನ್ನು ಮಾತು ಹೇಳಿದ್ರು. ಏನ್ ಹೇಳಿದಿವ ಮಾತ ಇಂಥವ್ರು ನೋಡಿ ಹೇಳ್ಯಾರ ಅವ್ರು. ನಿಮ್ಮ ಅಣ್ಣ ನೋಡಿ ಏನ್ ಹೇಳಿದಿವ ಮಾತ ನಾನು ಹಸಿ ಹೆಣ ಅವ್ರು ಹೌದು ಏನ್ ಹೇಳ್ಯಾರ ಏನ್ ಹೇಳಿದಿವ ಊರ ಕೆಟ್ಟಿತ್ತು ಉಡಾಲರಿಂದ ಕೇರಿ ಕೆಟ್ಟಿತ್ತು ಹಲಕಟ್ರದಿಂದ ಊರ ಕೆಟ್ಟಿತ್ತು ಉಡಾಲರಿಂದ ಕೇರಿ ಕೆಟ್ಟಿತ್ತು ಅಂತ ಹಲಕಟ್ರದಿಂದ ಒಣ ಕೆಟ್ಟಿತ್ತು ಮಂಗನಿಂದ ಮನಿ ಕೆಟ್ಟಿತ್ತು ಚಿಲ್ಲರ್ ಬಡ್ಡಿ ಸೋಸಿಯಿಂದ ಹಾಲಿನಂತ ಸದಾ ಕೆಡುವ ಬಾಬಾನಗರದ ಹಾಡೋದ್ರಿಂದ ಅಂತ ಹೇಳಿದ್ರು ಅವರು. ತುಂಬಿದ ಸಭೆ ಕೆಡಿಸಿ ಮಾತಾಡೋದ್ರಿಂದ ಒಂದು ಮಾತು ಹೇಳುವುದು ಏನ್ ಹೇಳಿದಿವ ಈ ಕಡೆ ನನ್ನ ತಾಯಂದಿರು ಕೂತಾರ ತಂದೆ ಬೈದ ಅನುಭವಿಸ್ತಾರೆ. ಇಲ್ಲಿ ಏನ್ ಅಣ್ಣಗಳು ಹೇಳಿದ ನೀವು ಅಲ್ಲಿ ಹಾಡಿರತ್ತೆ ಒಪ್ಪಿಕೊಳ್ತೀನಿ. ಅಣ್ಣಗಳು ಬಿಚ್ಚು ಕುಣಿಯತ್ತಾರ ಕುಣಿತೇನೋ ಕುಡಿತೀರೇನಪ್ಪ ಗೋತ್ರ ಬಿಚ್ಚು ಕುಣಿಯತ್ತಾರ ಕುಡಿತೀರಿ ಯಾಕ್ರಿ ಯಾಕ್ರಿ ಮರ್ಯಾದಾಗಿರ್ಬೇಕಷ್ಟೇ. ಎದಕ್ಕೆ ಕಿಮ್ಮತ್ತು ಕೊಟ್ಟು ಮಾತಾಡೀನಿ ಆ ಕಿಮ್ಮತ್ತೊಳಗಿರೋ ಅಷ್ಟೇ. ಹೇಳಿದವರು ನಿನ್ನ ಜೊತೆ ಸ್ವಲ್ಪ ಮಾತಾಡೈತಿ ಬಾ ನಾನು ಹೋಗ್ತಿ ನಿನಗೆ ತಾಯಂದ್ರು ಹೇಳಿದ್ರು ಹಾಡೋದು ಹಾಡ್ತಿ ಚಂದ ಹಾಡೋಣ ತಾವು ಬಸ್ಸು ಅಂದವ ಹೆಣ್ಮಕ್ಳ ಹತ್ರ ಸ್ವಲ್ಪ ತ್ರಾಸ ಹುಟ್ಟಿದ ಹೆಣ್ಮಕ್ಳು ಹೆಣ್ಣಿನ ಹುಟ್ಟಿ ನಾಚಿಗೆ ಬರ್ಬೇಕು ನೀವು ಜಲಮಕ್ಕ ಹುಟ್ಟಿದ ಹೆಣ್ಣಿನ ಶರೀರದಲ್ಲಿ ಬಂದಿರಲ್ಲ ಹೆಣ್ಣಿಗೆ ಕಿಮ್ಮತ್ತು ಕೊಡ್ಬೇಕು. ಹೆಣ್ಣಿಗೆ ಭೂಮಿ ಹೊಲಿಸಾರ ಹೆಣ್ಣಿಗೆ ನೀರಿಗೆ ಹೊಲಿಸಾರ ಆ ಹೆಣ್ಣಿಗೆ ಇಟ್ಟೆಲ್ಲ ದೊಡ್ಡ ಸ್ಥಾನ ಕೊಟ್ರಂದ್ರ ಹೆಣ್ಣಿನ ಬಗ್ಗೆ ಕೀಳ ಮತ್ತೆ ಹೊಟ್ಟಿಗೆ ಏರುತ್ತಿತ್ತಿರತ್ತ ನೀವು ನೀವೇನು ಅನ್ನ ತಿನ್ನೋದು ನೀವು ಹೊಟ್ಟಿಗೆ ಅನ್ನ ತಿನ್ನೋರಿದ್ರಿ ಪಾಪ ನೀವು ಮಾತಾಡ್ತಿದ್ದಿಲ್ಲ ಹಿಂಗ ಹಾಡ್ತಿದ್ದಿಲ್ಲ ಅಲ್ಲ ಹೆಸರ ಬ್ಯಾಡ್ದಲ್ಲ ಇವ್ರು ಕಸ ತಿನ್ನೋ ಕೆಲಸ ಮಾಡ್ಲಾಗ್ತಾರೆ ಇವ್ರು. ಎಂತ ಕೆಲಸ ಬಿಡ್ರ ಎಂತ ಮಾಡಿದ್ರು ಹೈಕೋಟ ಹೋಗ್ಯಾರ ಮ್ಯಾಕ್ ಮರ ಹೈಕೋಟ ಹೋಗ್ಯಾರವ್ರು. ನಾ ಮೊದಲೇ ಮಾತು ಯಾವುದೂ ಮಾತಾಡೋದಿಲ್ಲ. ಏನು ನಾ ಪ್ರಶ್ನೆ ಸಂದರ್ಭ ಬಂದ ಏನು ಮಾಡಿ ಹಾಡೀನ್ರಿ ನಾನು ಏನ್ ಹಾಡೀನಿ ಯಾಕಪ್ಪ ಅದಕ್ಕೆ ಹೊಳಿ ಶರಣಾಳದೊಳಗ ನೀ ಎಷ್ಟರದವದಿ ನಿಮಗ ನಿನ್ನ ಮರ್ಯಾದೆ ಕೊಟ್ರೆ ನೀ ಮರ್ಯಾದೆ ಇರುದಿಲ್ಲ ನೀ ತಮ್ಮ ಆ ನಾಯಿಗೆ ಹೇಸಿಗೆ ತಿರುಗಾಡತ್ತೆ ಎಷ್ಟು ತಾಸು ಹಿಡ್ಕೊಂಡು ನಿಂದಿರ್ತೀನಿ ಎಷ್ಟು ತಾಸು ಹಿಡ್ಕೊಂಡು ನಿಂತರು ಹೇಸಿಗೆ ನೋಡ್ತಪ್ಪ ಅಂತ ಬಿಟ್ಟು ಅಂತ ನಾಯಿ ಜೊತೆ ಹೋಗ್ತಾರೆ ಅವರು ಹೇಸಿಗೆ ತಿನ್ನಕ ಹೋಗಾರ ಅವರು. ಯಾಕಪ್ಪ ಅದಕ್ಕೆ ಆ ಸರ್ಗೆ ಅಲ್ಲಿದು ಮಾತ ಯಾರಿಗದ ಯಾವ ಹಾಡಲ್ಲ ಅವಂಗದು ಯಾವ ಹಾಡ್ಯಾನ ಯಾವ ಮಾತಾಡಲ್ಲ. ಲಕ್ಷ್ಮಿ ಅತ್ತೆ ನನ್ನ ಹೆಸರು ತಗೊಂಡ್ ಹಾಡಿ ನಿಂದ ಏನ್ ಹೊಸತ್ತ ನಿನ್ನ ಹೆಸರು ತಗೊಂಡ್ ಹಾಡಿನ ಮುಚ್ಕೊಂಡು ಹಾಡಕತ್ತಿ ಹಾಡಬೇಕಲ್ಲ. ಯಾವ ಲಕ್ಷ್ಮಿ ಅತ್ತೆ ಕರ್ಕೊಂಬ ಆ ರಂಡಿ ಮಗನಿಗೆ ಕರ್ಕೊಂಬ. ಲಕ್ಷ್ಮಿ ಅತ್ತೆ ಯಾವ ರಂಡಿ ಮಗ ಹಾಡಲ್ಲ ಆ ರಂಡಿ ಮಗ ಕರ್ಕೊಂಡು ಹೇಳಿ ಮೆಟ್ಟಲೆ ಹೊಡಿತೀನಿ ನೋಡಿ ಏನಾರ ಕಲಬುರಗಿಯವರು ಸಣ್ಣವರಿದಂತ ಕಾಣಿಸಿರ್ಬೇಕು ತೇಜ ಹೊಲಕ ನಿಮ್ಗೆ ಯಾರಿಗೆ ಕೊಡುದಿಲ್ಲ ಮಕ್ಕಳ ಪಪ್ಪ ಅಲ್ಲ ಹೇಳ್ದ ಆ ಬೀಜದ ನೀ ಅಂತ ಹೊರಬೀಜ ಹೊರದಿವ ಆ ಮಗ ಏನಪ್ಪ ಅದಕ್ಕೆ ತಂದು ಗುಡಿ ಕಟ್ಟಿದ ಮಗ ಕಸರ ಹೊರಬೇಡ ಮಗ ನಿನಗರ ನಾಚಿಗೆ ಬರ್ಬೇಕಂತ ಹಾಡು ಬರ್ಬೇಕು ನಿನಗರ ಬುದ್ಧಿ ಬರ್ಬೇಕಾಗಿತ್ತು ಅಂದಿಟ್ಟು ಗೋರೆ ಹೊರಗೆ ಬಂದು ಮೀಸಿಗಡ್ಡೆ ಎಲ್ಲ ಬೆಳಗಾಗು ತಿಳಿದಿಲ್ಲ ನಿಮಗ ಅಲ್ಲ 4 ಮಂದಿ ಕೂಗು ಹೊಡೆಯೋಣ ಹುರುಪಾಗಿಬಿಟ್ಟ ನೋಡಿ ಹಂಗಲ್ಲ ತಮ್ಮ ಯಾಕಪ್ಪ ಅದಕ್ಕೆ ಇದ ಒಂದು ಸ್ಟೇಜ್ ಒಳಗ ಕೂಡೋರಲ್ಲ ಹಾಡೋರಲ್ಲ ನಾವು ಇಲ್ಲಿ ಯೂಟ್ಯೂಬ್ ಬಂದಾವ್ ಜೇರು ಕರ್ತ ನಿಮ್ಮ ಮನಿ ಒಳಗಿನ ಹೆಣ್ಣು ಮಗಳ ಈಚೆ ಕಡೆ ಎದ್ದಪ್ಪ ಅಂತಂದ್ರೆ ಇಂಥ ಮಾತು ಅಂತಿರುತ್ತೆ ದಿಮ್ಮ ಮುಟ್ಟಿ ಹೇಳು ನೀ ಏನು ಬೇಕಾದ ನನಗೆ ಲಕ್ಷ್ಮಿ ನಿನ್ನ ಜಾಗ ನಮ್ ತಂಗಿರ್ಲಿ ಹಾಕ್ತಿರ್ಲಿ ಹಿಂಗೆ ಹಾಡ್ತೀನಿ ಹಿಂಗೆ ಮಾತಾಡ್ತಿದ್ದೆ ಅಂತ ಕೈ ಎತ್ತಿ ಹೇಳ್ಬಿಡ ಸಬದಾಗ ಅಂದ್ರೆ ನೀ ಅತ್ತಂಗಿರ ಜೊತೆ ಇದೇ ಸಂಪರ್ಕದಾಗ ಹಿತ್ತ ಮಾತಾಡ್ತೈತೆ ನಾನು ತಿಳ್ಕೊತೀನಿ. ಯಾಕಪ್ಪ ಅದಕ್ಕೆ ತಿಳಿದು ಮಾತಾಡ್ಬೇಕಾದಷ್ಟೇ. ನಿನಗೆ ಏನಪ್ಪ ಈಗ ಮರ್ಯಾದೆ ಕೊಟ್ಟೆ ನಾನು ಎಷ್ಟು ದಿವಸ ಕೊಟ್ಕೋತೇನೆ ಬಂದೀನಿ ನೀ ಆ ಮರ್ಯಾದೆ ಒಳಗೆ ಇಲ್ಲ ಅಂತ ಹೇಳಿ ಇವತ್ತು ನಾನು ಮರ್ಯಾದೆ ಇಟ್ಕೋಬೇಕು ಅಷ್ಟೇ. ಇಲ್ಲಿ ತಾಯಂದಿರು ಕೊಟ್ಟಾರೆ ಏನ್ ಹಾಡಬೇಕು ಅನುಭವ ಪದ ಅದೇ ಹಾಡ್ಬೇಕು. ಇದು ಇಂಡಿಯಾ ತಾಲೂಕು ಅದ
ಅದಕ್ಕ ಇರ್ಲಿ ಬಹಳ ಮಾತಾಡ್ದಿಲ್ಲ. ನಾವೇನು ವಾದಿ ಹಾಡಲ್ಲ, ಅವ್ರೇನು ವಾದಿ ಹಲ್ಕಟ್ಟಲ್ಲ. ಅದಕ್ಕ ಅವ್ರ ವಾದಿಗೆ ವಾದಿ ಇಲ್ಲಿ ಏನಪ್ಪಾ ಅಂತಂದ್ರೆ ವಾದಿ ನಡೆಯಲಿ. ಯಾಕ ಸಿದ್ಧಪದ ನಡೀತಾರೋ ಅವ್ರ ಹಾಡ್ಯಾರತ್ತು ಹೇಳಿ ಅವ್ರು ಏನಾರ ಹಾಡಿದ್ರು ಆಗ್ತಿದಿಲ್ಲ, ಬೇರೆ ಬೇರೆ ಏನು ಮಾತಾಡ್ಯಾರ ನೋಡು, ಅದಕ್ಕೂ ಮಾತಾಡಬೇಕಾಗ್ಯಾವ, ಹಾಡಬೇಕಾಗ್ಯಾವ. ಹೆಂಗ ಕೇಳು ಪ್ರಶ್ನೆ ಕೇಳುತ್ತೇನೆ ನಾ ಉತ್ತರ ಕೊಡಬೇಕು ನೀನು ಪಾಠ ಪಾಠ. ಕೇಳುವ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅದಕ್ಕೆ ಒಂದು ಮಾತ ಹೆಂಗ ಮುತ್ತಿನ ಬೆಲೆ ಮುತ್ತಗಾರನೇ ಬೆಲೆ ಇಂಥ ಕತ್ತಿಕಾಯರಿಗೆ ತಿಳಿದಿಲ್ಲ. ಹೌದು ಹೌದು ಕತ್ತಿಕಾಯವ್ರಿಗೆ ತಿಳಿದಿಲ್ಲ. ಮುತ್ತಿನ ಬೆಲೆ ಮುತ್ತಗಾರನೇ ಬೆಲೆ ಕತ್ತಿಕಾಯ ತಿಳಿದಿಲ್ಲ. ಹಂಗ ಎತ್ತಿಗೆ ಒಪ್ಪುವ ಕಾರಣ ಎತ್ತಕರಿ ಇಂಥ ಕತ್ತಿ ಒಪ್ಪಲಂತ ಹೇಳ್ಯಾರ ಅವರು. ಹೌದು ಹೌದು ಕವಿ ಹೇಳೋದಿಂಗ ಕವಿ ಏನು ಕವಿ ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯಾರ? ಯಾಕೆ ಹೇಳಿದ್ರ ಮಾತ? ಕತ್ತಿಗೆ ಹೂವಿನ ಹಚ್ಚು, ಪುಗ್ಗ ಹಚ್ಚು, ಗುಲಾಲ್ ಹಚ್ಚು, ಎಣ್ಣೆ ಹಚ್ಚು, ಕತ್ತಿನೇ ಎತ್ತನಂತ ಹೇಳ್ಯಾರ ಅವರು. ಹೌದು ಹೌದು ಕಾರಣ ಎತ್ತಿ ಎತ್ತನೆ ಸೇವಾ ಆ ಕಾರಣ ಎತ್ತಿ ಕತ್ತಿಗೆ ತಗೋತಾರೇನು? ತಗೊಳ್ಳೋದಿಲ್ಲ, ತಗೊಳಂಗಿಲ್ಲ. ಹೇಗೆ ಕೇಳು ಕತ್ತಿ ನಿನಗೇನು ಕರಿ ಗಡಿಬೇಕು ಹುಲಿ ಮೈ ಕಾಟ ಇನ್ನ ಮಾತು ಬಾಳ ಹೇಳ ಹಾಡಕ್ ಕಮ್ಮಿ ಮಾಡಬೇಕಾಗ್ಯದ, ಮಾತು ಜಾಸ್ತಿ ಹೇಳ್ಬೇಕಾಗ್ಯದ. ಹೌದು ಹೌದು ಇನ್ನ ಮಾತು ಭಾಳ ಹೋದಾವ್. ಏನು ಭಾಳ ಹೋದಾವ್ ಮಾತುಗಳು. ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಮಾತ? ಹೋದ ಪದದೊಳಗೆ ಒಂದು ವಚನ ಹೇಳಿದ್ದೆ. ನಾವೊಂದು ವಚನ ಹೇಳಿದ್ದೆ. ಏನ್ ಹೇಳಿದ್ದೆ? ಏನ್ ಹೇಳಿದ್ರಿವ? ಅನ್ನ ದಾನಕ್ಕಿಂತ ಇನ್ನು ದಾನಿಲ್ಲ, ಜಗತ್ತದೊಳಗೆ ಅನ್ಯ ಪ್ರಾಣ ಸರ್ವಜ್ಞ ಅಂದಗಳೇನ ಹೇಳಿದ್ರು ಅವರು ಸರ್. ಅವರು ಏನ್ ಹೇಳಿದ್ರಿವ ಸೋರು? ವಿಷಯ ಅವರೇ ಇಟ್ಟಾರ, ಅವರೇ ಹಿಡ್ಕೊಂಡಾರ ಅಂದಗಳೇನ ಗಾಯಕರು ಹೇಳಿದ್ರು. ಏನ್ ಹೇಳಿದ್ರಿವ ಗಾಯಕರು? ವಿಷಯ ಅವರೇ ಹಿಡಿತಾರ, ಅವರೇ ಹಿಡ್ಕೊತಾರ. ನಾ ಏನು ಮಾತಾಡೋ ಜ್ಞಾನ ನಿನ್ನ ಬಲ್ಲಿ ಇತ್ತಪ್ಪ
ಅಂತಂದ್ರೆ ನೀನು ಮಾತಾಡ್ತಿದ್ದಿಲ್ಲ. ಹೌದು ಹೌದು. ನಾ ವಿಷಯ ಹೇಳ್ಕೊಂಡು ಮಾತಾಡಿನಿ. ಇಲ್ಲ ವಿಷಯಕ್ಕೆ ಸಂಬಂಧ ಇಲ್ಲ. ಅದು ಶಾನೆ ಐತಿಪ್ಪ ಅಂತಂದ್ರೆ ತಿಳ್ಕೊತಾ ವಿಷಯ ಅಲ್ಲ, ವಚನ ಐತೆ ಅದು. ವಚನ ಐತಿ. ಏನೋ ವಚನ ಐತಿ ಇದು. ಹಂಗ ನೀ ಹಿಂದೆ ಯಾಕ ಸರ್ ಎತ್ತಿ ನಿಂತ ಮಾತಾಡ ನೀ ಅಡ್ಡ ಮಾತಾಡಿಪ್ಪ ಅಂತಂದ್ರ ಅಂದ್ರ ನಿನ್ನ ನೀರು ತಿಳಿಬೇಕಲ್ಲ. ಹೌದು. ಹೆಂಗ ಇವ್ರ ನೀರು ತಲೆ ಗೊತ್ತಾಗೈತಿ ನಮ್ಗೆ. ಹೆಂಗಪ್ಪ ಅಂತ ಕಮಿಟಿ ಅವರು ಹೇಳಿದ ಪ್ರಕಾರನೇ ಹೌದಾ ಏಕ ಕಾರ್ಯಕ್ರಮ ಇರೋದ್ರ ಸಲುವಾಗಿ ನಾನೇ ಹಾಡುವ ಮಾತ್ರ ಬಹಳ ತ್ರಾಸಕ್ಕತ್ತೆ. ಅನ್ನ ವಿಷಯಗಳೇನ ಅವ್ರಿಗೆ ಸಲಿಗೆ ಸಿಕ್ಕಂಗೈತಿ. ಇರ್ಲಿ ಯಾಕಪ್ಪ ಅದಕ್ಕೆ ಇಲ್ಲಿ ಕಮಿಟಿ ಹಿರಿಯರ ಗಚ್ಚ ಇದ್ರಿಪ್ಪ ಅಂತಂದ್ರ ಈ ಸಂಧಿಗೆ ಮಾಸ್ತರ್ಗಳಿಗೆ ಮಾತಾಡ್ಸ್ಕೊಡಲ್ಲ. ಹಾಡೋರೇ ಮಾತಾಡೋದು, ಯಾರು ಹಾಡ್ತಾರಲ್ಲ ಅವರೇ ಮಾತಾಡೋದು. ಯಾಕಪ್ಪ ಅಂತ ಕೇಳ ಸ್ಟೇಜ್ ಹೋಗಿ ಆ ಮಾಸ್ತರ್ ಈ ಮಾಸ್ತರ ಫೋನ್ ಹಚ್ಚಿ ವಿಷಯ ಕೇಳಿದಿಲ್ಲ. ಇಲ್ಲೇ ಕುಂದ್ರೋದು ಇಲ್ಲೇ ಮಾತಾಡೋದು. ಇದ್ರ ಕಮಿಟಿ ಅವ್ರು ನೀವು ಗಟ್ಟಿದ್ರಪ್ಪ ಅಂತಂದ್ರೆ ನಾವೇ ಹಾಡುವ ಮಾತಾಡೋದು ಮಾಡ್ತೇವಿ. ಇಲ್ಲ ನೀವು ಭಾರಗಿಸಿದ್ರಪ್ಪ ಅಂತಂದ್ರ ಬಿಟ್ಟು ಬರ್ತೀವಿ ಅಷ್ಟೇ. ನಾವು ಬಾಳ ಖುಷಿ. ಹ್ಯಾಂಗ ಮಾಡ್ತೀರಿ? ನೀವೇ ಮಾತಾಡೋದು ಮೈಕ್ನ ಬಂದ್ ಹೇಳ್ರಿ. ಯಾಕಪ್ಪ ಅದ ಕೇಳ ಆ ಸುಮ್ಮನೆ ಯಾಗತ್ತ ಜಿಗದ್ಯಾಡ್ದು ಹಾರ್ಯಾಡ್ದು ಅನ್ನೋದು ಕೆಲಸ ಗಟ್ಟಿ ಆಗ್ಬೇಕಿಲ್ಲ ಇವತ್ತ. ಏನು ಕೆಲಸ ನಮ್ಮ ಮತಮನಿ ಒಳಗ 21 ಹಿಡ್ಕೊಂಡು 101 ಮಂದಿ 1770 ಸಿದ್ಧರದಾರ. ಅದಲ್ಲ ನಮ್ಮ ಮಟ್ಟ ಮಂದಿ ಒಳಗೆ ಸಿದ್ರು. ನಾ 101 ಮಂದಿ ಸಿದ್ದರೇಶ್ವರ ಬಾಯ್ಪಟ್ಲೆ ನಿಂತು ಜಾಗದ ಮೇಲೆ ಹೇಳ್ತೀನಿ. ನಿನ್ನ ಕುಡಿಯತ್ತಪ್ಪ ಅಂತಂದ್ರ 84 ಮಂದಿ ಕರೆ ಕರೆ ಮಾಳಿಂಗ್ರನ್ನ ಮತ್ತ ಮನೆ ರಕ್ತ ನಿನ್ನ ಮೇಲೆ ಹರಿತಿತ್ತಂದ್ರ ಬರೇ ಬಂಗಾಸು ಇಲ್ಲಿ ಏನಪ್ಪ ಅದಕ್ಕೆ ಇದು ಹಾಡೋದು ಇಲ್ಲಿ ನಮ್ಮ ಸ್ಟೇಜ್ ನಮ್ಮ ಸ್ಟೇಜ್ ಒಳಗೆ ಯಾವ ಬಂದಪ್ಪ ಅಂತಂದ್ರೆ ಮಾತಾಡೋದಲ್ಲ ಆಗ ಮಾತಾಡಲಿ. ಒಂದು ಮಾತು ಎಲ್ಲರೂ ಶಾಂತ ಸಮೂಹ